ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಮೋಹನ್ ಭಾಗವತ್ ಅವರು ಇದು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ನನಗೆ ಅರ್ಥವಾಗಲಾರದಂಥ ಪ್ರಶ್ನೆ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು, ಇಡೀ ಹಿಂದೂ ಸಮಾಜವನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ಇರುವವರು ಮತ್ತು ಹಿಂದೂಗಳಲ್ಲಿ ಏಕತೆಯನ್ನು ತರಬೇಕಾದಂಥ ನೈತಿಕ ಹೊಣೆಗಾರಿಕೆ ಹೊಂದಿದಂಥವ್ರು. ಅವರು ಇದ್ದಕ್ಕಿದ್ದ ಹಾಗೆ ಗಾಂಧಿ ಥರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಗಾಂಧಿ ಇದೇ ಥರ ಮಾತಾಡ್ತಿದ್ರು. ಮುಸಲ್ಮಾನರು ನಿಮ್ಮ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಿ ಅಂತ ಹೇಳಿದರು. ಹಿಂದೂಗಳು ಬೇಕಾದ್ರೆ ಹತ್ಯೆ ಆದರೂ ಪರವಾಗಿಲ್ಲ, ನೀವು ಮುಸಲ್ಮಾನರ ವಿರುದ್ಧ ರೊಚ್ಚಿಗೆ ಏಳಬಾರ್ದು, ದ್ವೇಷವನ್ನು ಸಾಧಿಸಬಾರ್ದು ಅಂತ ಹೇಳ್ತಾ ಇದ್ರು. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರು ಮೋಹನ್ ಭಾಗವತ್ ಅವರು ಅದೇ ಧ್ವನಿಯಲ್ಲಿ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಹೀಗೆ ಮಾತಾಡ್ತಾ ಇದ್ದಾರೆ ನನಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಚುನಾವಣೆಯ ಫಲಿತಾಂಶ ಬಂದ ಆದಮೇಲಿಂದ ಇಲ್ಲಿಯವರೆಗೂ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಹೋಗಿ. ಮೊನ್ನೆ ಪುಣೆಯ ಒಂದು ಸಮಾರಂಭದಲ್ಲಿ ಮಾತಾಡ್ತಾರೆ, ವಿಶ್ವಗುರು ಭಾರತ ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾ ಹೋಗ್ತಾರೆ. ಮಾತಾಡ್ತಾ ಹೇಳ್ತಾರೆ, ನಮ್ಮದು ರಾಮ ಮಂದಿರ ಅನ್ನೋದು ನಮ್ಮ ಶ್ರದ್ಧೆಯ ವಿಷಯ ಆಗಿತ್ತು, ಈಗ ಮಂದಿರ ನಿರ್ಮಾಣ ಆಗೋಯ್ತು, ಇನ್ನು ಮುಂದೆ ನಾವೆಲ್ಲ ಕೋಮು ಸಾಮರಸ್ಯದಿಂದ ಬದುಕಬೇಕು, ಈ ರೀತಿ ಮಂದಿರಗಳನ್ನ ಕಟ್ಟುವ ಮೂಲಕವೇ ನಾಯಕತ್ವವನ್ನು ಬೆಳೆಸ್ಕೋಬಾರ್ದು, ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗಲೂ ನಾನೊಂದು ವಿಡಿಯೋದಲ್ಲಿ ಯಾವಾಗಲೂ ಹೇಳ್ತಿರ್ತೇನೆ ಏನಂತಂದರೆ, ಬೇರೆ ಸಂಘಟನೆಗಳ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ, ಎಂದೂ ಪಾಂಪ್ಲೆಟ್ ಮಾಡಿ ಹಂಚೋದಿಲ್ಲ, ಎಂದೂ ಗೋಡೆ ಬರಹಗಳನ್ನು ಬರೆಯೋದಿಲ್ಲ. ಅದು ಇನ್ನು 100 ವರ್ಷಗಳ ನಂತರವಾದರೂ ಕೂಡ ಅಖಂಡ ಭಾರತ ಅಂತ ಏನು ನಮ್ಮ ಕಲ್ಪನೆ ಇದೆ ಅದು ಸಾಕಾರ ಆಗಲಿಕ್ಕೆ ಕಾಯ್ತದೆ. ಅಂಥದ್ದೊಂದು ತಪಸ್ಸನ್ನು ಮಾಡ್ತದೆ, ಅಂಥದ್ದೊಂದು ಸಂಘಟನೆಯಾಗಿ ಇದು ಗುಪ್ತಗಾಮಿನಿಯಾಗಿ ಹರಿತಾ ಇರ್ತದೆ. ಅಂದರೆ ಮನಸ್ಸುಗಳನ್ನು ಗೆಲ್ಲುವ ಕೆಲಸ ಮಾಡ್ತೇವೆ, ಹಿಂದೂಗಳನ್ನು ಒಗ್ಗಟ್ಟು ಮಾಡೋ ಕೆಲಸ ಮಾಡ್ತೇವೆ ಅಂತ ಯಾವಾಗಲೂ ಹೇಳ್ತೇನೆ. ಬೇರೆ ಎಲ್ಲ ಆರ್ಗನೈಜೇಷನ್ ಏನು ಮಾಡ್ತವೆ, ಹೇಗಾದರೂ ಮಾಡಿ ಮಾರ್ಕೆಟಿಂಗ್ ಮಾಡೋ ಮೂಲಕ ಸಂಸ್ಥೆ ಅಸ್ತಿತ್ವದಲ್ಲಿರೋ ಹಾಗೆ ನೋಡ್ಕೋತವೆ. ಆದರೆ ಮುಂದಿನ ವರ್ಷ 100 ವರ್ಷಗಳನ್ನು ಪೂರೈಸ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕಿಂತ ಭಿನ್ನವಾಗಿರುತ್ತೆ. ಮತ್ತು ಅದರ ಸರಸಂಘ ಚಾಲಕರ ಪಾತ್ರ ಸ್ಥಾನ ಎಂಥ ದೊಡ್ಡದಿರ್ತದೆ ಅಂತಂದ್ರೆ ಅವರಿಗೆ ಪರಮ ಪೂಜ್ಯ ಅಂತ ಕರೀತಾರೆ. ಪರಮ ಪೂಜ್ಯ ಶ್ರೀ ಮೋಹನ್ ಭಾಗವತ್ ಅಂತ ಕರೆಯೋದು. ಸ್ವಾಮೀಜಿಗಳಿಗೆ ಹೆಂಗೆ ಕರೀತಾರೆ ಹಂಗೆ ಕರೀತಾರೆ. ಆಮೇಲೆ ಇವರು ಯಾವಾಗ ಮಾತಾಡ್ತಾ ಇದ್ರು, ಇಷ್ಟು ದಿವಸ ಈ ಸರಸಂಘ ಚಾಲಕರು ಯಾವಾಗ ಮಾತಾಡ್ತಾ ಇದ್ರು ಗಮನಿಸಿ. ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿದ್ದಂಥವನು. ನನ್ನ 6ನೇ ವಯಸ್ಸಿಗೆ ನಾನು ನಮಸ್ತೆ ಸದಾ ವತ್ಸಲ ಹೇಳಿದಂಥವ್ನು ನಾನು. ಹೇಗೆ ಅಂದರೆ ವರ್ಷಕ್ಕೊಂದ್ಸಲ ಅವರ ಭಾಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಿ. ಅದು ಯಾರೇ ಸರಸಂಘ ಚಾಲಕ ಇರಲಿ, ಅವ್ರ ಮುಖ ಸಾಗಿ ಗೊತ್ತಿರ್ತಿರಲಿಲ್ಲ. ಅವಾಗ TV ಇರ್ತಿರ್ಲಿಲ್ಲ, ಈಗಿನ ಹಾಗೆ ಮೊಬೈಲ್ ಅಂತೂ ಇರಲೇ ಇಲ್ಲ. ವರ್ಷಕ್ಕೊಂದು ದಿವಸ ವಿಜಯದಶಮಿಯ ದಿವಸ ಅವ್ರ ಭಾಷಣ, ಸುದೀರ್ಘವಾದ ಭಾಷಣ, ಒಂದು ಬೌದ್ಧಿಕನ್ನು ಕೊಡೋರು, ಇಡೀ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡೋರು. ಅವತ್ತು ಪಥಸಂಚಲನೆ ಆಗೋದು, ಎಲ್ಲ ಕಾರ್ಯಕ್ರಮಗಳು ನಡೆಯೋ, ಕೊನೆಗೆ ಅವರು ಭಾಷಣ ಮಾಡೋರು, ನಮಗೆ ದಿಕ್ಕನ್ನು ತೋರಿಸ್ಕೊಡೋರು, ದಿಕ್ಪಾಲಕರಾಗಿ ಕೆಲಸ ಮಾಡೋರು, ನೆವಿಗೇಟ್ ಮಾಡೋರು. ಈ ದೇಶದ ಹಿಂದೂಗಳು ಯಾವ ರೀತಿ ಮುಂದಿನ ಯೋಜನೆಗಳನ್ನು ಸಿದ್ಧಪಡಿಸಬೇಕು, ಈಗ ಸ್ಥಿತಿ ಹೇಗಿದೆ ಎಲ್ಲವನ್ನು ಸವಿಸ್ತಾರವಾಗಿ ಮಾತಾಡೋರು. ಅವರ ಮಾತಿಗಾಗಿ ಇಡೀ ದೇಶ ಕಾಯ್ತಾ ಇರ್ತಿತ್ತು. ಒಬ್ಬ ಸರಸಂಘ ಚಾಲಕ ಯಾರೇ ಕೂತಿರಲ್ಲ ಕುರ್ಚಿ ಮೇಲೆ, ಅವರು ಏನನ್ನ ಮಾತಾಡ್ತಾರೆ ಅಂತ ಇಡೀ ದೇಶ 1 ವರ್ಷ ಕಾಯೋದು. ಆಮೇಲೆ ಅವರ ಅಣತಿಯಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಯೋದು, ಅದನ್ನು ಧ್ಯೇಯವಾಕ್ಯ ಅಂತ ಪರಿಗಣಿಸಲಾಗುವುದು. ಹಾಗಿದ್ದಂಥ ವ್ಯವಸ್ಥೆ ಇತ್ತು. ಇವತ್ತು ಕಂಡಲ್ಲಿ ಪುಸ್ತಕ ಬಿಡುಗಡೆಯಲ್ಲಿ, ಹಸ್ತಪ್ರತಿ ಬಿಡುಗಡೆಯಲ್ಲಿ, ಸೆಮಿನಾರ್ನಲ್ಲಿ ಎಲ್ಲಿ ಹೋದರೂ ಮೋಹನ್ ಭಾಗವತ್ ಅವರ ಭಾಷಣ. ಒಂದು ಹೇಳಿಕೆಗೂ ಮತ್ತೊಂದು ಹೇಳಿಕೆಗೂ ಸಂಬಂಧವೇ ಇರೋದಿಲ್ಲ. ಒಂದು ಸಲ ಹೇಳ್ತಾರೆ ಹಿಂದೂಗಳು 3 ಮಕ್ಕಳನ್ನ ಹಿಡಿಬೇಕು, ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಒಂದು ಸಲ ಹೇಳ್ತಾರೆ. ಇನ್ನೊಂದು ಸಲ ಹೇಳ್ತಾರೆ ನಮ್ಮದು ಮುಸಲ್ಮಾನರದು DNA ಒಂದೇ ಅಂತ ಮತ್ತೊಂದು ಸಲ ಹೇಳ್ತಾರೆ. ಹೆಂಗ್ರಿ ಒಂದೇ ಆಗಿಬಿಡ್ತದೆ? ಅಲ್ಲ ರೀ, ನನ್ನ DNA ದಾವೂದ್ ಇಬ್ರಾಹಿಂ DNA ಒಂದೇ ಆಗ್ಲಿಕ್ಕೆ ಸಾಧ್ಯ ಇದೆಯೇನ್ರಿ? ಯಾರಾದರೂ ಒಪ್ಕೋತಾರೇನ್ರಿ ಇದನ್ನ? ನಮ್ಮ ಯತಿಗಳ DNA ಮತ್ತು ಇನ್ನೊಬ್ಬ ಯಾರು ಅಂಡರ್ವರ್ಲ್ಡ್ ಡಾನ್ DNA ಒಂದೇ ಇರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ? ಕಾಲಾಂತರದಲ್ಲಿ ಮತಾಂತರ ಆಗಿರ್ಬೋದು, ಎಲ್ಲ ನಿಜ. ಅವರ ಸಂಸ್ಕೃತಿ ಬೇರೆ, ಅವರು ನಮ್ಮ ಜೊತೆ ಗುರುತಿಸ್ಕೊಳ್ತಾ ಇರಲ್ಲ. ಕೋಮು ಸಾಮರಸ್ಯದ ಬಗ್ಗೆ ಅವರು ಮಾತಾಡೋದಿಲ್ಲ. ಅವ್ರದ್ದು ಏಕಮೇವ ಗುರಿ ಏನಪ್ಪ ಅಂದ್ರೆ ಕಾಫಿರ್ಗಳನ್ನು ಮುಗಿಸಬೇಕು ಅಂತ, ಅದನ್ನು ನಿಷ್ಠೆಯಿಂದ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಹೇಗೆ ಜಾಗೃತರಾಗಬೇಕು ಅಂತ ಆಲೋಚನೆ ಮಾಡಬೇಕಾದ ಸಂದರ್ಭದಲ್ಲಿ ಯಾವಾಗ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ ಅಂತ ನಾವು ನಂಬಿಕೊಂಡು ಸಂತಸ ಪಡ್ತಾ ಇದ್ದೀವಿ, ಅಂಥ ತುರ್ಯಾವಸ್ಥೆಯಲ್ಲಿ ಸಂಧಿಕಾಲದಲ್ಲಿ ನೀವು ಇಂಥ ಹೇಳಿಕೆಯನ್ನು ಕೊಡ್ತೀರಿ. ನಿನ್ನ ಪುಣೆಯಲ್ಲಿ ಹೇಳ್ತಾರೆ, ಇನ್ನು ಮುಂದೆ ಯಾವುದೇ ಮಂದಿರಗಳನ್ನು ಕಟ್ಟುವ ಮೂಲಕ ನಾಯಕತ್ವವನ್ನು ಮೆರೆಯಬಾರ್ದು. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಮಾಡ್ತಾ ಇರೋ ತಪ್ಪಾಗಾದ್ರೆ
ಅಂದರೆ ನಮ್ಮಲ್ಲಿಯೇ ಅಭಿಪ್ರಾಯ ವ್ಯತ್ಯಾಸ. ಇದನ್ನು ನೋಡಿ ಅಲ್ಲಿ ಅಸಾದುದ್ದೀನ್ ಓವೈಸಿ, ಅಖಿಲೇಶ್ ಯಾದವ್, ಆಮೇಲೆ ಮಮತಾ ಬೇಗಮು ಮುಸಿ ನಗ್ತಾವೆ. ನೋಡ್ರಿ, ನಿಮ್ಮ ಲೀಡ್ರೇ ನಿಮ್ಮ ಮೋಹನ್ ಭಾಗವತ್, ಹಿಂದೂಗಳ ದುರಂಧರ, ಅವರೇ ಈ ರೀತಿ ಹೇಳ್ತಾ ಇದ್ದಾರೆ. ನೀವೇನ್ರಿ ದೇವಸ್ಥಾನ ಹುಡ್ಕೊಂಡು ಹೋಗ್ತಾ ಇದ್ದೀರಿ ಮಸೀದಿ ಒಳಗಡೆ, ಅದ್ಯಾವುದೋ ಸಂಬಲ್ ಅಂತೀರಿ, ಇನ್ಯಾವುದೋ ಬಾವಿ ಅಂತೀರಿ, ಅದ್ಯಾವುದೋ ಜ್ಞಾನವಾಪಿ ಅಂತೀರಿ, ಹುಡ್ಕೊಂಡು ಹೋಗ್ತೀರಿ, ರಾಮ ಮಂದಿರ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ. ಹಾಗಾದರೆ ಕೃಷ್ಣ ಮಥುರಾ ಕೇಶವ ಮಂದಿರವನ್ನು ಏನು ಮಾಡಬೇಕು? ಕೃಷ್ಣನ ಮಸೀದಿ, ಶಾಹಿ ಮಸೀದಿಗೆ ಮೊಕದ್ದಮೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಮಾಡಬೇಕು? ಜ್ಞಾನವಾಪಿದ ಅರ್ಧಂಬರ್ಧ ಆಗಿದೆ, ಅದನ್ನೇನು ಮಾಡ್ಬೇಕು? ಎಲ್ಲ ಬಿಟ್ಬಿಡ್ಬೇಕು. ಹಂಗಾರೆ ಮೋಹನ್ ಭಾಗವತ್ ಅವರು ಏನನ್ನ ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ವಿವೇಚನೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಒಂದು ಕಡೆ ಹೇಳ್ತಾರೆ ಸ್ವಯಂ ಸೇವಕರು ಅಹಂಕಾರಿಗಳಾಗಬಾರ್ದು. ಯಾರ ಬಗ್ಗೆ ಹೇಳಿದ್ರಿ ನೀವು? ಚುನಾವಣೆಯ ಫಲಿತಾಂಶ ಬಂದಿದೆ, ನರೇಂದ್ರ ಮೋದಿ ಅವರು ಸೀಟ್ ಕಡಿಮೆ ಆಗ್ತಾ ಇದ್ದಾವೆ ಅಂತ ಎಲ್ಲ ಕಡೆ ದೊಡ್ಡ ಸುದ್ದಿ ಮಾಡಿದ್ದಾರೆ. ವಿಪಕ್ಷದವರು ಸಂಭ್ರಮದಲ್ಲಿ ತೂರಾಡ್ತಾ ಇದ್ದಾರೆ, ತೇಲಾಡ್ತಾ ಇದ್ದಾರೆ, ಅಮಲಿನಲ್ಲಿದ್ದಾರೆ. ಆವಾಗ ನೀವು ಹೇಳ್ತೀರಿ ಸ್ವಯಂ ಸೇವಕರು ಇವರು ನಿರಹಂಕಾರಿಗಳಾಗಿರಬೇಕು, ಅಹಂಕಾರದಿಂದ ಮರಿಬಾರ್ದು. ಅಂದರೆ ನೇರವಾಗಿ ನರೇಂದ್ರ ಮೋದಿ ಅವ್ರನ್ನ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಅವತ್ತು ಹೇಳಿದ್ದು. ಈಗ ಯೋಗಿ ಆದಿತ್ಯನಾಥ್ ಸಂಬಲ್ನಲ್ಲಿ ಇತಿಹಾಸದಲ್ಲೇ ಆಗಲಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಂತೆಂಥ ಕೆಲಸಗಳು ಸಂಬಲ್ನಲ್ಲಿ ಆಗ್ತಾ ಇದ್ದಾವೆ ನಮಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮ ಸಂಪರ್ಕ ಇರೋದರಿಂದ ಅರ್ಥ ಆಗ್ತಾ ಇದೆ. ಯಾವ ಸುಪ್ರೀಂ ಕೋರ್ಟು ಗೈಡ್ಲೈನ್ಸನ್ನು ಹಾಕಿ ಹೀಗಿದ್ದರೆ ಮಾತ್ರ ಕೆಡಬೇಕು ಅಂತ ಕಟ್ಟಾಜ್ಞೆಯನ್ನು ವಿಧಿಸಿದೆಯೋ, ತೀರ್ಪನ್ನು ಕೊಟ್ಟಿದೆಯೋ, ಅಂಥ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಇವತ್ತು ಸಂಬಲ್ನಲ್ಲಿ 1978ರಲ್ಲಿ ಹಿಂದೂಗಳ ನರಮೇಧ ಮಾಡಿದ್ರಲ್ಲ, ಅದರ ಕುರಿತಾದಂಥ ಏನೇನು ಅವಾಗ ಅಪಸವ್ಯಗಳಾದ್ಮೇಲೆಲ್ಲ ಸರಿ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕಂಡಲ್ಲಿ ಮಂದಿರಗಳು ಕಾಣಿಸ್ತಾ ಇದ್ದಾವೆ. ಮುಸಲ್ಮಾನರೇ ಬಿಟ್ಟು ಕೊಡ್ತಾ ಇದ್ದಾರೆ, ಈ ಮಸೀದಿನ ಇದು ದೇವಸ್ಥಾನ ನಿಮ್ಮದು, ನಾವೇನಿಂದು ಮೂರ್ತಿ ಹೊಡೆದಿಲ್ಲ, ಹಾಗೇ ಇದೆ ಅಂತ. ನಾನು ಸ್ವತಃ ಇಂಟರ್ವ್ಯೂ ನೋಡಿದ್ದೀನಿ. ನೀವು ಹೇಳ್ತೀರಿ ನಾಯಕತ್ವವನ್ನು ಮೆರಿಬಾರ್ದು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಹಿಂದೂಗಳ ಕಣ್ಣು ಬಿಡಲಿ ಅಂತ ದಶಕಗಳಿಂದ ಕಾಯ್ಕೊಂಡು ಕೂತಿದ್ವಿ. ಹಿಂದೂಗಳು ಹಿಂದೂ ಅನ್ನಲಿಕ್ಕೆ ಸ್ವಾಭಿಮಾನದಿಂದ ಹೇಳುವಂಥ ಉದ್ಗಾರವಾದ ಬೀಜ ಮಂತ್ರವನ್ನಾಗಿ ಹೇಳಲಿಕ್ಕೆ ಇಷ್ಟು ವರ್ಷಗಳ ಕಾಲ ಕಾಯಬೇಕಾಯಿತು. ಈಗ ಎಲ್ಲವನ್ನೂ ಕಾನೂನುಬದ್ಧವಾಗಿ ಮಾಡ್ತಾ ಇರೋದು. ನಾವೇನು ಕಲ್ಲು ತೂರಾಟ ಮಾಡ್ತಾ ಇಲ್ಲ, ನಾವು ಯಾರ್ದೋ ಅವ್ರ ಮಸೀದಿ ಮೇಲೆ ಕಲ್ಲು ಹೊಡಿಲಿಲ್ಲ, ಅಲ್ಲೋಗಿ ಹಂದಿಯ ಒಂದು ಬಿಸಾಕಿ ಬಂದಿಲ್ಲ, ಅವರ ಆಜಾನ್ ಕೂಗ್ತಾರೆ ಅಂತ ಲೌಡ್ ಸ್ಪೀಕರ್ ಕಿತ್ಕೊಂಡ್ಬಂದಿಲ್ಲ. ಆದರೆ ಅವರು ನಮ್ಮ ಶೋಭಾಯಾತ್ರೆ ನಡೆದರೆ ಕಲ್ಲು ತೂರಾಟ ಮಾಡ್ತಾರೆ. ನಮ್ದು ಯಾವುದೋ ಕಾರ್ಯಕ್ರಮ ಇದ್ದರೆ ಕಾರ್ಯಕ್ರಮ ಆಗಲಾರ್ದಂಗೆ ಅಡ್ಡಿ ಬರೋ ಪ್ರಯತ್ನ ಮಾಡ್ತಾರೆ. ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಹಿಂದೂಗಳಿಗೆ ಓಟ್ ಹಾಕಬೇಡ್ರಿ ಅಂಥೇಳಿ, ಹಿಂದೂ ಕ್ಯಾಂಡಿಡೇಟ್ಗೆ ಓಟ್ ಹಾಕಬೇಡ್ರಿ ಅಂತ ಅವರ ಮೌಲ್ವಿಗಳು, ಪೀರಾಗಳು ಊರೂರಿಗೆ ಅಡ್ಡಾಡಿ ಕ್ಯಾನ್ವಾಸ್ ಮಾಡ್ತಾರೆ. ಅವರಿಗೆ ಫಂಡಿಂಗ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು, ಇತರ ವಿಪಕ್ಷ ನಾಯಕರು. ಹಾಗಿರುವಾಗ ಯಾವ ಹಿಂದೂಗಳಿಗೆ ಜಾಗತಿಕ ಮಟ್ಟದಲ್ಲಿ ಅಲ್ಪಸಂಖ್ಯಾತರಾಗಿರುವ ಜಾಗದಲ್ಲಿ ಬಾಂಗ್ಲಾದೇಶ ಒಂದೇ ಸಾಕು, ಪರಿಸ್ಥಿತಿ ನರಕ ಸದೃಶವಾಗಿದೆ, ಇಲ್ಲಿ ಆತಂಕಕಾರಿಯಾಗಿದೆ ಭಾರತ ದೇಶದಲ್ಲಿ. ಈ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಡುವ ಮೂಲಕ ಹಿಂದೂಗಳ ಒಳಗಡೆ ಇದ್ದಂಥ ಕಿಚ್ಚನ್ನು ಆರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಿಚ್ಚು ಅಂದರೆ ನಾವು ಹೋಗಿ ಏನು ಬೆಂಕಿ ಹಚ್ಚೋ ಜನ ಅಲ್ಲ. ನಾವು ಕಾನೂನುಬದ್ಧವಾಗಿ ನಮ್ಮತನವನ್ನು ಮೆರೆಯುವಂಥ, ನಮ್ಮ ಹಿಂದುತ್ವದ ಪ್ರಜ್ಞೆಯನ್ನು ಮೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಉದಾಹರಣೆ ತೆಗೆದು ಜ್ಞಾನವಾಪಿ ಮಸೀದಿಯ ಪ್ರಕರಣ ತಗೊಳ್ಳಿ. ಕೋರ್ಟ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಡೇಟ್ ಹಾಕ್ತಾರೆ, ಇದ್ದಕ್ಕಿದ್ದ ಹಾಗೆ ತಡೆಯಾಜ್ಞೆ ತರಲಾಗತ್ತೆ. ಯಾವುದೋ ಸೆಷನ್ ಕೋರ್ಟಿನ ಒಂದು ವಿಚಾರಣೆ, ಒಂದು ಸಮೀಕ್ಷೆಗೆ ಕೊಟ್ಟಂಥ ತೀರ್ಪನ್ನು ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಾಗತ್ತೆ. ಒಂದೇ ದಿವಸದಲ್ಲಿ ಡೇಟ್ ತೊಗೊಂಬರ್ತಾರೆ, ಒಂದೇ ದಿನದಲ್ಲಿ ವಿಚಾರಣೆ ಆಗುತ್ತೆ, ಒಂದೇ ದಿವಸದಲ್ಲಿ ತಡೆಯಾಜ್ಞೆ ಆಗುತ್ತೆ. ಆದರೂ ಕೂಡ ನಾವು ನಮ್ಮ ತಾಳ್ಮೆಯನ್ನು ಕಳ್ಕೊಂಡಿಲ್ಲ, ಧೃತಿಗೆಟ್ಟಿಲ್ಲ. ಇನ್ನು 100 ವರ್ಷ ಆಗಲಿ ನಾವು ಕೋರ್ಟಿನ ಆದೇಶ ಬಂದ ಮೇಲೆ ಅಲ್ಲಿ ಮಂದಿರ ಕಟ್ತೀವಿ ಅಂತ ಹೇಳ್ತೀವಿ. ಸಂಭಲ್ನಲ್ಲಿ ಸಮೀಕ್ಷೆ ಆಗಿದೆ, ಲಕೋಟೆಯಲ್ಲಿ ರೆಡಿ ಇದೆ, ಎಲ್ಲವನ್ನೂ ಮಾಡ್ಯಾಗಿದೆ. ಒಡೆದು ನೋಡಬೇಡ್ರಿ ಅಂತ ಹೇಳ್ತಾರೆ ಜಡ್ಜ್, ಸುಪ್ರೀಂ ಕೋರ್ಟ್. ತೆಗೆದು ನೋಡಬೇಡ್ರಿ, ಮುಚ್ಚಿದ ಲಕೋಟೆಯಲ್ಲಿ ಕೊಡಿ. ಎಲ್ಲಿವರೆಗೂ? ನಾವು ಹೇಳುವವರೆಗೂ ಅಲ್ಲಿ ತಡೆಯಾಜ್ಞೆ. ಜನವರಿ 18ರವರೆಗೂ ತಡೆಯಾಜ್ಞೆ. ನವೆಂಬರ್ನಲ್ಲಿ ಆಗಿರೋ ಪ್ರಕರಣ ಇಟ್ಕೊಂಡು ಸುಮ್ಮನೆ ಕೂತಿದ್ದು. ನಾವೇನು ಅದ್ರ ಬಗ್ಗೆ ತಕರಾರಿಲ್ಲ. 2023 ಜನವರಿಯಲ್ಲಿ ಕೇಶವ ಮಂದಿರ, ಶಾಹಿ ಮಸೀದು ಮಥುರಾದಲ್ಲಿ ಸ್ಟೇ ಆರ್ಡರ್ ಇದೆ. ಇವತ್ತವರೆಗೂ ಸ್ಟೇ ವ್ಯಾಕೇಟ್ ಆಗಿಲ್ಲ. ಈಗಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಇಬ್ಬರು ವ್ಯಕ್ತಿಗಳ್ರಿ ಬೆಳಗ್ಗೆ ಎದ್ರೆ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ಅವ್ರಿಗೆ ಹರಿಶಂಕರ್ ಜೈನ್, ವಿಷ್ಣುಶಂಕರ್ ಜೈನ್ ಅಂತೇಳಿ 10 ಪೈಸೆ ಯಾರು ಫೀಸ್ ಕೊಡಲ್ಲ ರೀ ಅವ್ರಿಗೆ. ಇನ್ನು ಅಶ್ವಿನ್ ಕುಮಾರ್ ಅಂತ ಒಬ್ಬರು ಇದ್ದಾರೆ. ಇವ್ರಿಗೆ ಯಾರೂ ಫೀಸ್ ಕೊಡಲ್ಲ. ತಮ್ಮ ದುಡ್ಡನ್ನು ಖರ್ಚು ಮಾಡಿಕೊಂಡು ಇನ್ನಿಲ್ಲದ ಹಾಗೆ ಪರಿತಪಿಸ್ತಾ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ನಮ್ಮ ಮೇಲೆ ನಡೆದ ದೌರ್ಜನ್ಯವನ್ನು ಅಟ್ಲೀಸ್ಟ್
ಒಂದಷ್ಟಾದರೂ ಅದರಿಂದ ವಿಮೋಚನೆ ಆಗುವಂಥ ಪ್ರಯತ್ನ ಮಾಡಲಿಕ್ಕೆ ಕೋರ್ಟು ಅಲಿತಾರೆ. ಒಂದು ದಿವಸ ಅಲಹಾಬಾದ್ ಹೈಕೋರ್ಟ್ ಹೋಗ್ತಾರೆ, ಒಂದು ದಿವಸ ಲಕ್ನೋ ಪೀಠ ಹೋಗ್ತಾರೆ, ಒಂದು ವಾರಣಾಸಿ ಡಿಸ್ಟ್ರಿಕ್ಟ್ ಕೋರ್ಟ್ ಬರ್ತಾರೆ, ಒಂದು ದಿವಸ ದಿಲ್ಲಿ ಸುಪ್ರೀಂ ಕೋರ್ಟಿಗೆ ಬರ್ತಾರೆ. ಬೆಳಗ್ಗೆ ಆದರೆ ಇದೇ ಕೇಸು. ಒಂದು ದಿವಸ ಅವರು ಬೇಸರ ಮಾಡ್ಕೊಂಡಿಲ್ಲ. ಯಾಕೆ? ಹಿಂದೂ ಧರ್ಮದ ಪುನರುಜ್ಜೀವನ ಆದರೆ ಐತಿಹಾಸಿಕ ಕೆಲಸ ಆಗತ್ತೆ ಅನ್ನೋದು. 800 ವರ್ಷಗಳ ಕಾಲ ಮೊಘಲರು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಬಂದಿರೋದು. ಹೀಗಾಗಿ ಸಾವಿರಾರು ಅಪಸವ್ಯಗಳನ್ನು ಮಾಡಿ ಹೋಗಿಬಿಟ್ಟಿದ್ದಾರೆ. ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ನಾವು ಹೇಳೋದಿಲ್ಲ. ನಮ್ಮ ಕಣ್ಣಿಗೆ ಸತ್ತಾಕುವಂಥ, ನಮ್ಮ ಶ್ರದ್ಧೆಗೆ ನಿಲುಕುವಂಥ ಯಾವ ಕೆಲಸಗಳಿದ್ದಾವೆ ಅದನ್ನು ಈಡೇರಿಸುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ತನ್ಮೂಲಕ ಹಿಂದೂಗಳು ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಡುವ ಪ್ರಯತ್ನ ಆಗಿದೆ. ಅದರಿಂದ ಸಮಾಜದಲ್ಲಿ ನಮ್ಮ ವಿರುದ್ಧ ಹಿಂದೂ ಅನಿಸಿಕೊಂಡಿರುವಂಥ ವ್ಯಕ್ತಿಗಳು, ಪ್ರಭೃತಿಗಳು ನಮ್ಮ ವಿರುದ್ಧ ಏನು ಮೆಣಸರಿತಾ ಇದ್ರಲ್ಲ, ಅವರೆಲ್ಲ ಸೈಲೆಂಟ್ ಆಗೋ ಪರಿಸ್ಥಿತಿ ಬಂದಿದೆ. ಅವರು ಆಲೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಮಹಾರಾಷ್ಟ್ರದ ಚುನಾವಣೆ ನೋಡಿ, ಹರಿಯಾಣದ ಚುನಾವಣೆ ನೋಡಿ, ಬಟೋಗೆ ಅಥವಾ ಕಟೋಗೆ ಅಂತ ಒಂದೇ ಒಂದು ಮಾತು ಯೋಗಿ ಆದಿತ್ಯನಾಥ್ ಅವ್ರದ್ದು ಇಡೀ ಚುನಾವಣೆ ಚಿತ್ರಣವನ್ನು ಬದಲಿ ಮಾಡ್ತು. ಇಡೀ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಈಗ ಉಳಿದ ಪಕ್ಷಗಳವರು ಆಲೋಚನೆ ಮಾಡ್ತಾ ಇದ್ದಾರೆ, ಇವು ಹಿಂದೂಗಳೆಲ್ಲ ಒಗ್ಗಟ್ಟಾಗ್ಬಿಟ್ರೆ ಮುಂದೆ ನಮ್ಮದು ರಾಜಕೀಯ ಹೇಗೆ ಅಂತ. ಯಾಕೆಂದ್ರೆ ಮುಸಲ್ಮಾನರು ಎತ್ತಿಕಟ್ಟೆ ರಾಜಕಾರಣ ಮಾಡಿದವರು ಅವರು. ಈಗ ನಮ್ಮನ್ನು ಹಿಂದೂಗಳನ್ನ ಎತ್ಕಟ್ಟಲಿಕ್ಕೆ ಯಾರೂ ಇಲ್ಲ. ನಮ್ಮನ್ನು ನಾವು ರಕ್ಷಿಸ್ಕೋಬೇಕಷ್ಟೇ. ನಮ್ಮನ್ನು ಎತ್ಕಟ್ಟಲಿಕ್ಕೆ ಯಾರಿದ್ದಾರೆ? ನಮ್ಮನ್ನು ಎತ್ಕಟ್ಟಿದ್ದು ಎತ್ತು ಕೂಡೋವಂಥ ಜನನೂ ಅಲ್ಲ ನಾವು. ಹಗಲೊತ್ತಲ್ಲೇ ತೂಕಡಿಸುವಂಥ ಧರ್ಮ ಪ್ರಜ್ಞೆ ಇರುವಂಥ ಜನ ನಾವು. ಇನ್ನು ನಮ್ಮನ್ನು ಎತ್ತಿ ಕಟ್ಟೋದೆಲ್ಲಿ ಬರುತ್ತೆ? ಬಾಂಗ್ಲಾದೇಶದಲ್ಲಿ ಅಷ್ಟೊಂದು ನರಕ ಹಿಂಸೆ ನಡೀತಾ ಇದೆ, ಯಾತನೆ ಆಗ್ತಾ ಇದೆ, ಅರ್ಚಕರ ಕಗ್ಗೊಲೆ ಆಗಿದೆ. ನಿನ್ನೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹಿಂದೂಗಳಿಗೆ ಸಾಧ್ಯ ಆಗಿಲ್ಲ. ನಮ್ಗೆ 85% ಹಿಂದೂಗಳಿದ್ದೀವಿ ನಾವಿಲ್ಲಿ. ನಮ್ಮ ಸರ್ಕಾರವು ಇವತ್ತಿನವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಾಳೆ ನಮಗೆ ಆ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಜಾಗೃತರಾಗುವಂಥ ಪ್ರಯತ್ನದಲ್ಲಿದ್ದೀವಿ. ನಾವು ಯಾರ್ದೋ ವಿರುದ್ಧ ಈರ್ಷೆ ಮಾಡೋದು, ದ್ವೇಷ ಮಾಡೋದು, ಮುಸಲ್ಮಾನರು ಹೋಗಿ ಹೊಡೆಯೋದು ಆ ಥರ ಅಲ್ಲ. ಸರ್ತನ್ಸೆ ಜೂದ ಅಲ್ಲ ನಮ್ಮದು. ಯಾರೋ ಒಂದು ಟಿ ವಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಮಾರನೇ ದಿವಸ ಹೋಗಿ ಟೇಲರ್ನ ಕತ್ತರಿಸಿ ಬಂದ್ರಲ್ಲ, ಆ ಥರದ ಪ್ರಕರಣ ಮಾಡೋ ಜನ ಅಲ್ಲ ನಾವು. ನಾವು ನಮ್ಮದೇನಿದೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಸಂದರ್ಭ ಅಲ್ರಿ. 3 ಗೋಡೆ ದೇವಸ್ಥಾನದ್ದು, ಮೇಲ್ಗಡೆ ಅದರ ಮೇಲೆ ಗುಂಬಜ್ ಇದ್ದ ತಕ್ಷಣ ಅದು ಮಸೀದಿ ಆಗಿಬಿಡತ್ತಾ? ಕಲ್ಲಿನಲ್ಲಿ ದೇವರನ್ನು ಹುಡುಕಬೇಡಿ. ಹಿಂದೂಗಳು ಹುಡುಕೋದೇ ಕಲ್ಲಲ್ಲಿ ಸ್ವಾಮಿ ದೇವ್ರನ್ನ. ಮಸೀದಿಗಳಲ್ಲಿ ಮಂದಿರವನ್ನು ಹುಡುಕಬೇಡಿ. ಮಸೀದಿ ಒಳಗಡೆನೆ ಮಂದಿರ ಸಿಗ್ತಾ ಇರೋದು, ಬೇರೆ ಎಲ್ಲಿ ಸಿಗ್ತಾ ಇದ್ದಾವೆ? ಎಲ್ಲೆಲ್ಲಿ ಮಸೀದಿಗಳಿದಾವೋ ಅಲ್ಲೇ ಮಂದಿರ ಸಿಗ್ತಾ ಇರೋದು. ನಾವು ಹುಡುಕೋದು ಬೇಡ, ಕಣ್ಣಿಗೆ ರಾಚ್ತಾ ಇದ್ದಾವೆ. ನಾವು ಹುಡುಕೊಂಡು ಹೋಗಿ ಏನು ಕಷ್ಟಪಟ್ಟಿಲ್ಲ ಎಲ್ಲಿಯೂ. ಎಲ್ಲ ಕಡೆ ಕಣ್ಣೆದುರಿಗೆ ಕಾಣ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಈ ರಾಜಕೀಯ ಪ್ರಭೃತಿಗಳಿದಾರಲ್ಲ, ಅವರು ನಮ್ಮ ಪೂಜೆಗಳನ್ನು ನಿಲ್ಲಿಸಿದ್ದಾರೆ. ಮತ್ತೆ ವಾಪಸ್ ಪೂಜೆ ಮಾಡ್ತೀವಿ ಸ್ವಾಮಿ, ದೀಪಾವಳಿ ದಿವಸ ಬಾಗಿಲು ತೆಗೀರಿ ಅಂತ ಕೇಳ್ತಾ ಇರೋದು ನಾವು. ಅದು ಏನು ಅವ್ರ ಜೊತೆ ಹೊಡೆದಾಡ್ತಾ ಇಲ್ಲ, ಜಗ್ಗಿ ಕುಸ್ತಿ ಹಿಡ್ದಿಲ್ಲ, ಕೋರ್ಟ್ಗೆ ಹೋಗಿದ್ದೀವಿ. ಅಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಪುಣೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡಿ ಹಿಂದೂಗಳ ನೈತಿಕ ಪ್ರಜ್ಞೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ಯಾರು ಒಪ್ತಾರೆ ಇದನ್ನ? ಆಮೇಲೆ ನಿಮಗೆ ಲೀಸ್ ಈಗ ಹಿಂದೂ ಧರ್ಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಲೀಸ್ ಕೊಟ್ಟಿದ್ದಾರೆ ಅಂತ ರಾಜಕಾರಣಿಗಳು ಪರಿಭಾವಿಸಿದ್ದಾರೆ. ಹಂಗೇನಿರೋದಿಲ್ಲ. ಅದು ಹಿಂದುತ್ವದ ಅಸ್ಮಿತೆ ಇರುವಂಥ ಪ್ರಖರ ಹಿಂದೂವಾದಿಯಾಗಿರುವಂಥ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಆಗ್ಬೇಕಂತೇನಿಲ್ಲ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆತ ಒಪ್ಕೋಬೇಕಂತನೂ ಎಲ್ಲೂ ಇಲ್ಲ. ಅಲ್ರಿ, ಹಿಂದೂ ಧರ್ಮದ ವಿಶೇಷತೆನೇ ಆದರೆ ಇದು. ಈ ಹಿಂದೂ ಧರ್ಮದಲ್ಲಿ ಯಾವ ಸಿದ್ಧಾಂತವನ್ನು ಬೇಕಾದರೂ ಒಪ್ಕೋಬಹುದು. ಇಲ್ಲಿ ನಾಸ್ತಿಕನಿಂದ ಹಿಡಿದು ಆಸ್ತಿಕನವರೆಗೆ ಎಲ್ಲರಿಗೂ ಜಾಗ ಇದೆ. ಹಾಗಿರುವಂಥ ಧರ್ಮ ನಮ್ಮದು. ಅಂಥ ಧರ್ಮವನ್ನು ಯಾರಿಗೋ ಒಬ್ಬರಿಗೆ ನಾವು ಲೀಸ್ ಕೊಟ್ಟೋದು, ಕಸ್ಟೋಡಿಯನ್ ಅಂತೇನು ಬಿಟ್ಟಿಲ್ಲ. ಈಗೇನಾಗಿದೆ, ಯಾವಾಗ ಈ ರೀತಿಯಾಗಿ ಮೋಹನ್ ಭಾಗವತ್ ಅವರು ಮಾತಾಡ್ತಾರೋ ಆವಾಗ ಅಲ್ಲಿ ಮುಸಿ ನಗ್ತಾ ಕೇಳ್ರಿ ನಿಮ್ಮವರು ಹೇಳ್ತಾ ಇದ್ದಾರೆ ಅಂತ ಸ್ವತಃ ಅಸಾದುದ್ದೀನ್ ಓವೈಸಿ ಹೇಳ್ತಾನೆ, ಅಖಿಲೇಶ್ ಯಾದವ್ ಹೇಳ್ತಾರೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ರಿ, ನಿಮಗೆ ಮಾಡ್ಬಿಟ್ಟು ನೋಡ್ರಿ, ಮಂದಿರಕ್ಕೆಲ್ಲ ಮಸೀದಿ ಒಳಗಡೆ ಹೋಗ್ಬೇಡ ಅಂತ ನಿಮ್ಮ ಬಾಸ ಹೇಳಿದಾರಲ್ರಿ ಅಂತಾರೆ. ಆ ಸ್ಥಿತಿಗೆ ನಾವು ಬಂದು ಕೂತಿದ್ದೇವೆ. ಏನಾಗಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇಡೀ ದೇಶದಲ್ಲಿ ಒಂದು ಗೌರವ ಇದೆ. ಯಾಕೆಂದರೆ ನಿಸ್ಪೃಹವಾಗಿ, ನಿರಪೇಕ್ಷವಾಗಿ, ನಿರಂತರವಾಗಿ ಅಹರ್ನಿಶಿ ಧರ್ಮಕ್ಕಾಗಿ ಕೆಲಸ ಮಾಡ್ತಾರೆ. ಯಾವುದೇ ಋಷವತ್ತುಗಳಿಗೆ ಬಗ್ಗೋದಿಲ್ಲ, ಯಾವುದೇ ಅಧಿಕಾರ ಬೇಕಾಗಿಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರ ರಾಷ್ಟ್ರಪ್ರಜ್ಞೆ ಅವರ ಗುರಿ. ಅದಕ್ಕೆ ತಕ್ಕನಾದಂಥ ನಡವಳಿಕೆಯನ್ನು ಬಯಸ್ತೀವಿ ನಾವು ಹಿಂದೂಗಳು, ಬೇರೆ ಏನನ್ನು ಕೇಳೋದಿಲ್ಲ. ನಮಗೆ ಅಪಾರವಾದ ಅಭಿಮಾನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇದೆ. ಅಲ್ಲಿರುವಂಥ ಸರಸಂಘ ಚಾಲಕರ ಬಗ್ಗೆನೂ ಇದೆ, ಅಲ್ಲಿರುವ ಪದಾಧಿಕಾರಿಗಳ ಬಗ್ಗೆನೂ ಇದೆ, ಅಲ್ಲಿರುವಂಥ ಪ್ರಚಾರಕರ ಬಗ್ಗೆನೂ ಇದೆ. ಪ್ರಚಾರಕರಂತೂ ಸಂಪೂರ್ಣವಾಗಿ ನಿರಪೇಕ್ಷವಾಗಿ ಜೀವನ ಮಾಡುವಂಥ ಜನ. ಅವರು ಸಂಸಾರದ ಗೊಡವೆ ಇಲ್ಲದೆ ತಮ್ಮ ಮನೆ ಮಠ ಬಿಟ್ಟು ಬಂದು ಕೆಲಸ ಮಾಡುವಂಥ ಜನ. ಆಮೇಲೆ ಯಾವುದೇ ರೀತಿಯ ಪ್ರಚಾರದ ವ್ಯಾಧಿ ಇರೋದಿಲ್ಲ, ಯಾವುದೇ ಋಷವತ್ತಿಗೆ ಹೋಗೋದಿಲ್ಲ ಅಂಥ ಜನ. ನಾವು ನಿರೀಕ್ಷೆ ಮಾಡೋದೇನಂತಂದರೆ
ಅಲ್ಲಿ ಕೂತಿರುವಂಥ ವ್ಯಕ್ತಿ ನಮಗೆ ಮಾರ್ಗದರ್ಶನ ಕೊಡುವಂಥವರಾಗಿರಬೇಕು. ಅನಗತ್ಯವಾಗಿ ಮಾತನಾಡಿ ಪ್ಯಾಂಟಿನಲ್ಲಿ ಇರುವೆ ಬಿಡುವಂಥ ಕೆಲಸವನ್ನು ಮಾಡಲಾರದಂಥ ವ್ಯಕ್ತಿ ಆಗಬೇಕು. ಮತ್ತು ಸಾಧ್ಯ ಆದರೆ ನಮ್ಮ ನೈತಿಕ ಧೈರ್ಯಕ್ಕೆ ಇಂಬು ಕೊಡುವಂಥ ಮನುಷ್ಯ ಆಗಬೇಕು. ಇದನ್ನು ಮೋಹನ್ ಭಾಗವತ್ ಅವರು ಹೇಳೋರು ಯಾರು? ಮತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.